ನಮಸ್ಕಾರ ವೀಕ್ಷಕರ ಬಂಧುಗಳೇ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ನಿಮ್ಮ ಪ್ರೋತ್ಸಾಹ ಒಂದು ಲೈಕ್ ಕೊಟ್ಟರೆ ನಮಗೆ ಸ್ಫೂರ್ತಿದಾಯಕ ಆಗುತ್ತೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬನ್ನಿ ಮುಂದುವರಿಯೋಣ. ದ್ರೋಣರು ಕೇಳ್ತಾರೆ, ಅರ್ಜುನ ಗುರುಗಳೇ, ಮರ ಕಾಣಿಸುತ್ತಿದೆಯೇ? ಇಲ್ಲ ಗುರುಗಳೇ. ಕೊಂಬೆಗಳು ಕಾಣಿಸುತ್ತಿದೆಯೇ? ಇಲ್ಲ ಗುರುಗಳೇ. ನಿನ್ನ ಅಣ್ಣ ತಮ್ಮಂದಿರು? ಇಲ್ಲ. ದುರ್ಯೋಧನ ದುಶ್ಯಾಸನರು? ಓಹೋ. ನಾನು? ಇಲ್ಲ ಗುರುಗಳೇ. ಪಕ್ಷಿಯ ತಲೆ? ಹೌದು, ಕಾಣಿಸುತ್ತದೆ. ಹೊಡದೇ ಬಿಟ್ಟ. ಪಕ್ಷಿಯ ತಲೆ ಕತ್ತರಿಸಿತು, ಕೆಳಕ್ಕೆ ಬಿತ್ತು. ಕಾಣಿರೆ ಕರ್ಣಾದಿ ಸುಭಟ ಶ್ರೇಣಿ ಎಂಬ ಈ ಗುರುವಿನಣಕವನಾಣೆಯಿಟ್ಟವೋ ಹೆಚ್ಚು ಲಕ್ಷ್ಯವ ಕೆಡಕಿದನು ಪಾರ್ಥ. ಆಹಾ, ಪರಮ ಸಂತೋಷ ಭರಿತರಾದರು ದ್ರೋಣರು. ಆನಂದ ಬಾಷ್ಪ ಸುರಿಸಿದರು. ಅಂದಿನಿಂದ ದ್ರೋಣರಿಗೆ ಅರ್ಜುನನ ಮೇಲಿನ ಪ್ರೀತಿ ಹೆಚ್ಚಿತು. ಸಕಲ ಆನಂದ ಬಾಷ್ಪ ಸುರಿಸಿದರು. ಅಂದಿನಿಂದ ದ್ರೋಣರಿಗೆ ಅರ್ಜುನನ ಮೇಲಿನ ಪ್ರೀತಿ ಹೆಚ್ಚಿತು. ಸಕಲ ವಿದ್ಯೆಗಳನ್ನೂ ಹೇಳಿಕೊಟ್ಟರು ಅವನಿಗೆ. ಹಿರಿದು ಮೆಚ್ಚಿದ ನಂಜಯನನು ಆದರಿಸಿ ಕೊಟ್ಟನು ಸಕಲ ವಿದ್ಯವನು. ಉರುತರ ಪ್ರೇಮದನಿ ಸೆಣಸಿದೊಡೆ ಏಕಲವ್ಯಕನ ಬೆರಳ ಕೊಂಡನು. ಪಾರ್ಥನನು ಪತಿಕರಿಸಿದನು. ಏಕಲವ್ಯ ಹಿರಣ್ಯಧನು ಅನ್ನುವ ಬೇಡನ ಸಾಕು ಮಗ. ಬಿಲ್ವಿದ್ಯೆ ಕಲಿಯುವುದಕ್ಕೋಸ್ಕರ ದ್ರೋಣರನ್ನ ಕೇಳದ. ಅವರು ಕಲಿಸುತ್ತಿದ್ದ ಶಾಲೆಯಲ್ಲಿ ಅವಕಾಶವಿಲ್ಲ ಅಂದರು. ಮಣ್ಣಿನಿಂದ ದ್ರೋಣನ ಪ್ರತಿಮೆ ಮಾಡಿ ಅದನ್ನೇ ಗುರು ಅಂತ ಭಾವಿಸಿ ಅಭ್ಯಾಸ ಮಾಡಿದ ಏಕಲವ್ಯ. ಕುರು ಪಾಂಡವರು ಬೇಟೆಗೆ ಹೋಗಿದ್ದಾಗ ಒಮ್ಮೆ ಇವರ ಬೇಟೆಯ ನಾಯಿ ಇವನನ್ನ ಅಟ್ಟಿಸಿಕೊಂಡು ಹೋಗಿ ಬಗುಳಿದಾಗ ಏಕಲವ್ಯ ಅದನ್ನು ಕೊಂದು ಹಾಕಿದ. ಪಾಂಡವ ಕೌರವರಿಗೆ ಅಚ್ಚರಿಯಾಗಿ ಗುರು ದ್ರೋಣರಿಗೆ ತಿಳಿಸಿದರು. ದ್ರೋಣರು ಬಂದು ವಿಚಾರಿಸಿದರು. ಅವನಿಂದ ಗುರುದಕ್ಷಿಣೆ ಆಗಿ ಅವನ ಬಲಗೈ ಹೆಬ್ಬೆಟ್ಟನ್ನ ಪಡೆದರು. ಅಲ್ಲದೆ ದೃಪದನಿಂದ ತನಗಾದ ಅವಮಾನಕ್ಕೆ ಪ್ರತೀಕಾರ ಮಾಡುವುದಕ್ಕೆ ಇನ್ನು ಸಂದೇಹವಿಲ್ಲ. ತನಗಾದ ನೆಗಳಿನ ಧರಧುರದ ಭೀತಿಯನು ಗೆಲಿದನು ನರನ ದೆಸೆಯಿಂದ. ದಿನ ಕಳೆದ ಹಾಗೆ ಅರ್ಜುನ ಒಬ್ಬನನ್ನೇ ಕರೆದು ಅವನಿಗೆ ತಮಗೆ ತಿಳಿದಿದ್ದ ದಿವ್ಯಾಸ್ತ್ರ ಪ್ರಯೋಗಗಳನ್ನ ಕಲಿಸಿದರು ದ್ರೋಣರು. ಇರನಿರನು ಫಲುಗುಣನ ನೆಕ್ಕಟಿಗರೆದು ಶಸ್ತ್ರಾಸ್ತ್ರ ಪ್ರಪಂಚದ ಪರಮ ಸಿದ್ಧಾಂತವನು ಕಲಿಸಿ ಮಹಾಸ್ತ್ರ ಸಂಗತಿಯ ಕರುಣಿಸಿದನು. ಎಂತೆಂತಹ ದಿವ್ಯಾಸ್ತ್ರಗಳು! ಆಗ್ನೇಯ ಪೌರಂದರ ಮಹಾವಾಯವ್ಯವಾರುಣ ಕರಸಖ ಬ್ರಹ್ಮಾಸ್ತ್ರ ಸೌರೋರಗ ನಗಾದಿಗಳ ಒಂದೊಂದು ದಿವ್ಯಾಸ್ತ್ರ. ಒಂದು ದಿನ ದ್ರೋಣರು ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆ ಒಂದು ಅವರ ಕಾಲನ್ನ ಹಿಡಿದು ಬಿಡುತ್ತದೆ. ತಾವೇ ಅದನ್ನು ಕೊಂದು ರಕ್ಷಿಸಿಕೊಳ್ಳಬಹುದಿತ್ತು. ಆದರೂ ಶಿಷ್ಯರೆಲ್ಲರೂ ಅಲ್ಲಿದ್ದುದರಿಂದ ಮೊಸಳೆ ಮೊಸಳೆ ಅಂತ ಗಾಬರಿಯಿಂದ ಕೂಗಿದರು. ಶಿಷ್ಯರೆಲ್ಲ ಗಾಬರಿಯಾಗಿ ಸುಮ್ಮನೆ ನಿಂತಿದ್ದರು. ಅರ್ಜುನ ಅರೆ ಕ್ಷಣದಲ್ಲಿ ದ್ರೋಣರ ಕೂಗು ನಿಲ್ಲುವಷ್ಟರಲ್ಲಿ 5 ಬಾಣಗಳನ್ನು ಬಿಟ್ಟು ಮೊಸಳೆಗೆ ಹೊಡೆದ. ಮೊಸಳೆ ತುಂಡು ತುಂಡಾಗಿ ಸತ್ತಿತು. ಇದನ್ನ ಕಂಡು ದ್ರೋಣರಿಗೆ ಅರ್ಜುನನ ಮೇಲಿನ ಪ್ರೀತಿ ನೂರ್ಮಡಿಸಿತು. ಒಂದು ದಿನ ದ್ರೋಣರು ರಾಜಸಭೆಗೆ ಬರ್ತಾರೆ. ಒಂದು ದಿನ ಒಡ್ಡೋಲಗಕ್ಕೆ ಗುರು ಬಂದು
ಮನ್ನಿಸಿಕೊಂಡು ನಸುನಗುತ ಎಂದನಾಧೃತ ರಾಷ್ಟ್ರ ಗಂಗಾಸೂನು ವಿದುರರಿಗೆ. ಈವರೆಗೆ ನಿಮ್ಮ ಮಕ್ಕಳಿಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಕಲಿಸಿದೆ. ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದನು. ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದನು. ಅವರಭಿನಂದನೀಯರೋ ನಿಂದ್ಯರೋ ನೀವು ನೋಡಬೇಕೆಂದ. ಅವರು ಸಮರ್ಥರಾಗಿದ್ದಾರೋ ಇಲ್ಲವೋ ಪರೀಕ್ಷಿಸಿ ನೋಡಬೇಕು ಅಂತ ಹೇಳಿದರು. ಅಲ್ಲದೆ ನಾ ಕಲಿಸಿರುವ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಇವು ಕೆಲವು. ಸಕಲ ಶಸ್ತ್ರಾಸ್ತ್ರದಲ್ಲಿ ಗಜಖಯ ನಿಕರದೇರಾಟದಲ್ಲಿ ಲೋಕ ಪ್ರಕಟ ಮಾರ್ಗೀಕೃತ ಚತುರ್ದಶ ವಿಮಲ ವಿದ್ಯದಲ್ಲಿ ಸಕಲ ಲಕ್ಷಣ ಗಣಿತ ಗಾರುಡ ವಿಕಟ ಭರತಾದ್ಯಖಿಲ ಕಳೆಯಲಿ ವಿಕಳರೋ ಸಂಪೂರ್ಣರೋ ನೀವು ನೋಡಬೇಕೆಂದ. ಆಹಾ, ಎಂತಹ ಗುರುಗಳು! ಭೀಷ್ಮರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಾ ಹೇಳ್ತಾರೆ, ಲೇಸನೆಂದಿರಿ ಸುತರ ವಿದ್ಯಾಭ್ಯಾಸ ರಚಿತ ಶ್ರಮವನು ಆವರಿದೈಸು ನಿಮಗುತ್ಸವವಲೇ ತಪ್ಪಾವುದು ಉಚಿತವಲೇ. ಈ ಸುದಿನವು ಈ ಮಕ್ಕಳೊಡನೆ ಆಯಾಸವಿದು ಸಾಮಾನ್ಯವೇ. ಈ ಸುದಿನವು ಈ ಮಕ್ಕಳೊಡನಾಯಾಸವಿದು ಸಾಮಾನ್ಯವೇ. ನಾವೇ ಸುಧನ್ಯರೋ ನಾವೇ ಸುಧನ್ಯರೋ ನಿಮ್ಮ ದೆಸೆಯಿಂದ ಎಂದನಾ ಭೀಷ್ಮ. ಹಬ್ಬ, ಎಂತಹ ದೊಡ್ಡ ಮನುಷ್ಯ ಭೀಷ್ಮ! ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರಾಗಿಯೇ ಮಾತನಾಡ್ತಾರೆ. ಆಚಾರ್ಯರೇ, ಯುಗದ ಆದಿಯಲ್ಲಿ ತ್ರಿಪುರಾಂತಕ ತ್ರಿಪುರ ಎಂಬ 3 ಪಟ್ಟಣಗಳನ್ನ ಒಂದೇ ಬಾಣದಿಂದ ಸುಟ್ಟು ಹಾಕಿದ ಅವನೇ ಸಾಕ್ಷಾತ್ ಪರಮಶಿವ. ಅವನ ನಂತರ 21 ಸಲ ಭೂಪ್ರದಕ್ಷಿಣೆ ಮಾಡಿ ಮದಾಂಧರಾದ ಕ್ಷತ್ರಿಯರ ಸೊಕ್ಕನ್ನ ಅಡಗಿಸಿದ ಪರಶುರಾಮ. ಈ ಯುಗದಲ್ಲಿ ಆಚಾರ್ಯರೇ, ನೀವು ಆದಿಯನಿ ಪುರವೈರಿ ಆದಿಯಲಿ ಪುರವೈರಿ ಬಳಿಕಿನೊಳಾದ ನಗ್ಗದ ಪರಶುಧರನು ಈ ಮೇದಿನಿಯೊಳು ಈ ಯುಗದಲ್ಲಿ ಅನುಪಮ ಶಸ್ತ್ರ ವಿದ್ಯದಲ್ಲಿ ವೈದಿಕದಲ್ಲಿ ಈ ನಿಮ್ಮ ದೊರೆಯಾದ ನಾರು ಕುಮಾರಕರ ಪುಣ್ಯೋದಯದ ಕಂದೆರವೆ ಐಸಲೇ ಎಂದನಾ ಭೀಷ್ಮ. ನಮಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎರಡರಲ್ಲೂ ತಮ್ಮಂಥವರು ದೊರೆತಿರುವುದು ನಮ್ಮ ಭಾಗ್ಯ, ನಮ್ಮ ಮಕ್ಕಳ ಪುಣ್ಯ ಎಂದು ಭೀಷ್ಮರು ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. ತಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಗೆ ಯೋಗ್ಯವಾದ ಸ್ಥಳವನ್ನ ಆರಿಸಿದರು. ಗುದ್ದಲಿ ಪೂಜೆ ಆಯಿತು. ವಿಶಾಲವಾದ ಪ್ರದೇಶ ಸಿದ್ಧವಾಯಿತು.
ಅರಮನೆಯ ಸ್ತ್ರೀಯರಿಗೆ, ರಾಜಮನೆತನದ ಹಿರಿಯರಿಗೆ, ಆಗಂತುಕರಿಗೆ, ಆಹ್ವಾನಿತರಿಗೆ ಎಲ್ಲರಿಗೂ ಅನುಕೂಲವಾಗುವ ಪ್ರೇಕ್ಷಾಗಾರ ಸಿದ್ಧವಾಯಿತು. ತರಬಿಡಿದು ರಚಿಸಿದರು ನೆರೆಯುಪ್ಪರಿಗೆಗಳ ಹಂತಿಗಳನ್ ಅಂತಃಪುರವ ತತ್ಪಾರ್ಶ್ವದಲ್ಲಿ ಭಾರಿಯ ಭದ್ರಭವನಿಕೆಯ ಪುರಜನದ ಪರಿಜನದ ನೆಲೆಯುಪ್ಪರಿಗೆಗಳ ರಚಿಸಿದರು. ಹಸ್ತಿನಪುರದ ಸಿರಿ ಸಾಮಾನ್ಯವೇ, ಹಸ್ತಿನಪುರದ ಸಿರಿ ಸಾಮಾನ್ಯವೇ ನರನಾಥ ಕೇಳೆಂದ. ಗೊತ್ತಾದ ಶುಭ ದಿನ ಬಂದಿತು. ಬರಬೇಕಾದವರೆಲ್ಲ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತಿದ್ದಾರೆ. ಆಚಾರ್ಯರು, ಕುಲಪತಿಗಳು ಆದ ದ್ರೋಣರು ಬರುತ್ತಿರುವುದನ್ನ ಕವಿ ಕುಮಾರವ್ಯಾಸನ ಮಾತಿನಲ್ಲೇ ಕೇಳಬೇಕು ನಾವು. ಪರಿಪರಿಯ ಶೃಂಗಾರದಲ್ಲಿ ಮೂವರು ಸಹಿತ ದುರ್ಯೋಧನನು, ನಾಲ್ವರು ಸಹಿತ ಯಮನಂದನನು ತಮ್ಮೆರಡು ಪಾರ್ಶ್ವದಲ್ಲಿ. ಗುರುತನು ಜಕೃಪಕರ್ಣ ಸುಬಲಾದ್ಯರು ಪುರೋಭಾಗದಲ್ಲಿ. ಭೂಮೀಶ್ವರರ ಅಸಂಖ್ಯರು ಹಿಂದೆ ಬರನು ಐತಂದನ ದ್ರೋಣ. ಹೇಗೆ ಬರ್ತಾ ಇದ್ದಾರೆ ಕುಲಪತಿಗಳು, ಅಸಂಖ್ಯ ಭೂಸುರರು, ವಿದ್ವಾಂಸರು ಅಕ್ಕಪಕ್ಕದಲ್ಲಿದ್ದಾರಂತೆ. ಬರ್ತಾ ಇದ್ದಾರೆ. ಭೂತ ಬಲಿ ಕೊಡುವುದು, ದೃಷ್ಟಿ ನಿವಾರಿಸುವುದು ಎಲ್ಲ ಮುಗಿದ ಮೇಲೆ ರಾಜಕುಮಾರ್ ಎಲ್ಲರೂ ರಂಗಸ್ಥಳವನ್ನು ಪ್ರವೇಶಿಸ್ತಾರೆ. ಪರೀಕ್ಷೆ ಪ್ರಾರಂಭವಾಗಬಹುದು ಅಂತ ಅಪ್ಪಣೆಯೂ ಆಯಿತು. ನಮಸ್ಕಾರ ವೀಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ, ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಅದೇ ನಮ್ಮ ಪ್ರೋತ್ಸಾಹ, ಅದೇ ನಮಗೆ ಶಕ್ತಿ ಮತ್ತು ಸ್ಫೂರ್ತಿ ತುಂಬುತ್ತದೆ. ಮುಂದಿನ ಭಾಗದಲ್ಲಿ ರಾಜಕುಮಾರರ ವಿದ್ಯಾಭ್ಯಾಸ ಆದ ನಂತರ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮಂಥ ಯುವ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ.